ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಿ ವೀರರಾಘೋಲು, ಅಚಲ ಸದ್ಗುರು ಸೇವಾಶ್ರಮ. ಹರಿ ಓಂ ಶಿವ ಓಂ ಗುರು ಓಂ. ಮೊಟ್ಟ ಮೊದಲಿಗೆ ನನ್ನ ತಂದೆಯಾದಂಥ ಬತ್ತಿನ ವೆಂಕಟ ಸುಬ್ಬಯ್ಯ ನಾಯ್ಡು ಅವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನಮ್ಮ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮನವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ಗುರುಗಳಾದಂಥ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಎರಡು ಶರೀರದ ಬಗ್ಗೆ ವಿವರಣೆ ತಿಳಿಸಿದ್ದೀನಿ. ಇವತ್ತು 20ನೇ ಎಪಿಸೋಡು. ಇವತ್ತು ಕಾರಣ ಶರೀರ, ಮೂರನೇದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಇನ್ನೂ 2 ಶರೀರ ಐತೆ, ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಈ ಕಾರಣ ಶರೀರ ಏನಪ್ಪ ಅಂದರೆ, ಜಗನ್ಮಿಥ್ಯಂ ಬ್ರಹ್ಮಂ ಸತ್ಯಂ ಅಂತ ಮಹಾತ್ಮರು ಸನಾತನ ಕಾಲದಿಂದ ಹೇಳ್ತವ್ರೆ. ಅಚಲೋಯಂ ಸನಾತನಃ ಅಚಲಮೇವ ಸತ್ಯಂ ಅಂತ ಹೇಳಿ ತೀರ್ಮಾನ ಕೊಟ್ಬಿಟ್ಟವ್ರೆ. ಇರ್ತಕ್ಕಂಥದ್ದು ಎರಡೇ ಇದರಲ್ಲಿ, ಒಂದು ಸುಳ್ಳು, ಇನ್ನೊಂದು ಸತ್ಯ. ಈ ಸುಳ್ಳಿಗೂ ಸತ್ಯಕ್ಕೂ ಅತೀತವಾದಂಥ ಶಾಶ್ವತವಾದಂಥ ಪರಬ್ರಹ್ಮ ಸ್ವರೂಪನೇ ನಿಜವಾದ ಭಗವಂತನು. ಅವರು ಕ್ರಿಶ್ಚಿಯನ್ಸೇ ಆಗಲಿ, ಮುಸಲ್ಮಾನರೇ ಆಗಲಿ, ಬೌದ್ಧ ಮತಸ್ಥರೇ ಆಗಲಿ, ಹಿಂದೂಗಳಾಗಲಿ, ಯಾವುದೇ ಮತಸ್ಥರಾಗಲಿ, ಎಲ್ಲರೊಳಗೆ ಇರ್ತಕ್ಕಂಥದ್ದು ಉಸಿರಾಟ ತಾನೇ. ಉಸಿರಾಟ ಇಲ್ಲಾಂದರೆ ಎತ್ಕೊಂಡೋಗಿ ಸ್ಮಶಾನದಲ್ಲಿ ಹಾಕಿಬಿಡ್ತಾರೆ. ತದ್ರೀತಿಯಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಬಹಳ ಶ್ರೇಷ್ಠವಾದದ್ದು ಈ ಮಾನವ ಜನ್ಮ. ಈ ಮಾನವ ಜನ್ಮ ನಾವು ಕಳ್ಕೊಂಬಿಟ್ವಿ ಅಂದರೆ ಮತ್ತೆ ನರಕ ಜನ್ಮದಿಂದ ಬರಬೇಕು. ಹಂದಿಯೋ, ನಾಯಿಯೋ, ಇರುವೆನೋ, ಏನೇನು ಜೀವರಾಶಿಗಳೈತೆ ಅಲ್ಲಿಂದ ಸ್ಟಾರ್ಟಿಂಗಿಂದ ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುತ್ತಾ ಬರ್ತಾ ಸಾಯ್ತಾ ಮತ್ತೆ ಏನಾಗ್ತೀವೋ ನಮ್ಗೆ ಗೊತ್ತಾಗಲ್ಲ. ಆದ್ದರಿಂದ ನಮಗೆ ಈ ಜನ್ಮ ಸಿಕ್ಕೈತೆ, ಇದನ್ನು ನಾವು ವೃಥಾ ಮಾಡದೆ ಗುರುಗಳೇ ಹೇಳೋದು ಅಂತೇನೆ, ನಿನ್ನ ಕೆಲಸ ಏನಾಯಿತೋ ಅದರಲ್ಲಿ ಮಾಡ್ಕೊಂಡೇ ಧ್ಯಾನ ಮಾಡ್ಕೊಪ್ಪ. ಧ್ಯಾನ ಮಾಡೋದಕ್ಕೇನು ಅಭ್ಯಂತರ ಇಲ್ಲ ತಾನೆ, ಅದಕ್ಕೇನು ಅಡ್ಡಿ ಬರೋಲ್ಲ ತಾನೆ. ಕೆಲಸ ಮಾಡು, ಇದನ್ನು ದುಡ್ಕೋ. ಆ ಗುರುಗಳು ಹೇಳ್ಕೊಡ್ತಾರೆ, ಈ ರೀತಿ ಮಾಡಪ್ಪ ಅಂತ. ಫಸ್ಟ್ ಆಫ್ ಆಲ್ ದೀಕ್ಷಾ ಕೊಟ್ಟಿದ ತಕ್ಷಣವೇ ರೇಚಕಪೂರ್ವಕ ಮಾಡಿಸ್ತಾರೆ. ತದನಂತರ ಧ್ಯಾನ ಮಾಡೋದು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರದವರೆಗೆ 7 ಚಕ್ರಗಳೈತೆ. ಅದನ್ನೇ 7 ಬೆಟ್ಟಗಳಂತ ಮಹಾತ್ಮರು ತಿರುಪತಿನಲ್ಲಿ ಮಡಗಿರೋದು. ಒಂದೊಂದು ಬೆಟ್ಟದಲ್ಲಿ ಒಂದೊಂದು ದೇವರು ತೋರಿಸೋರೆ. ಆದ್ರೂ ನಮಗೂ ಅರ್ಥವಾಗ್ತಾ ಇಲ್ಲ. ಅಲ್ಲಿ ಹೋಗ್ತೀವಿ, ದೇವರು ನೋಡ್ತೀವಿ, ತಲ್ಲಾಟ ನುಗ್ಗಾಟ, ಅಷ್ಟು ಲಡ್ಡುಗಳು ತಗೊಂಬರ್ತೀವಿ, ತಿಂದುಬಿಡ್ತೀವಿ, ಬಿಸಾಕೋದು.
ಇಷ್ಟೇ ಜನಗಳು ಮಾಡೋದು. ಅದರಿಂದ ನಾವು ಈ ಒಂದು ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಪರಿಪೂರ್ಣ ಗುರುಗಳನ್ನ ನಾವು ಸಂಪಾದನೆ ಮಾಡ್ಕೋಬೇಕು. ಅವ್ರು ಹೆಂಗಪ್ಪ ಇರ್ತಾರೆ ಅಂತ ಕೇಳೋರು ಇದ್ದಾರೆ. ಅವರು ನಮ್ಮಂಗೆ ಶರೀರಧಾರೇನೆ, ಏನು ಹಸುವಾಗಿ ಹಾವಾಗಿ ಆ ಥರ ಬರಲ್ಲ ಗುರುಗಳು. ನಮ್ಮ ಥರ ಜನ್ಮ ಎತ್ಕೊಂಡೆ ಅವ್ರ ಗುರುಗಳು ಏನು ಅವ್ರಿಗೆ ಬೋಧನೆ ಮಾಡೋರು ತದ್ರೀತಿಯಾಗಿ ನಮಗೂ ಅದೇ ಥರ ಬೋಧನೆ ಮಾಡ್ತಾರೆ. ಅಂಥವರು ಹೇಗಿರ್ತಾರೆ ಅಂತಲೂ ಕೇಳ್ಬೋದು. ಯಾರು ಒಂದು ಸೊತ್ತಿಗೆ ಅವರು ಆಸೆ ಪಡಲ್ಲ. ಶಿಷ್ಯರಿಂದಾಗಲಿ ಇನ್ನೊಬ್ಬರೇ ಆಗಲಿ ಯಾರಿಂದನೋ ಬಿಡಿಕಾಸು ಒಂದು ದಂಬಳಿನ ಎದುರು ನೋಡಲ್ಲ. ನಾ ಬೇಕಾದ್ರೆ ತನ್ನ ಹತ್ರ ಇದ್ದರೆ ಎಲ್ಲ ಗುರುಗಳಿಗೆ ಅರ್ಪಿತ ಮಾಡಿಬಿಡ್ತಾನೆ. ಗುರುಗಳಿಗಾಗಲಿ ಗುರು ಮಕ್ಕಳಿಗಾಗಲಿ ಆಶ್ರಮಗಳಿಗಾಗಲಿ ಏನು ಉಳಿಸ್ಕೊಳ್ಳಲ್ಲ ಗುರು. ಯಾಕಂದ್ರೆ ಇದು ಕಡೆ ಜನ್ಮ, ಎಲ್ಲ ತೊಳ್ಕೊಂಡು ಹೋಗಬೇಕು. ಕೆಟ್ಟದ್ದೆಲ್ಲ ಹೋಗ್ಬಿಟ್ರೆ ಇರ್ತಕ್ಕಂಥದ್ದು ಶಾಶ್ವತವಾದಂಥ ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಒಂದೇ. ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಬಾಧೆಗಳು ಪಡೋದು ನಾವು. ಆದ್ದರಿಂದ ಈ ಒಂದು ಕಾರಣ ಶರೀರ ಏನಪ್ಪ ಅಂದರೆ ಅಜ್ಞಾನವಾದಂಥ ಒಂದು ಶರೀರ ಇದು. ಈ ಶರೀರಕ್ಕೆ ಏನು ಅನಿಸುತ್ತೆ ಅಂದರೆ ಈ ಪಂಚಭೂತಗಳೇ ಶಾಶ್ವತ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಜಗತ್ತೈತಲ್ಲ ಪಂಚಭೂತಗಳಿಂದ, ಅದನ್ನೇ ಶಾಶ್ವತ ಅಂತ ತಿಳ್ಕೊಂಬಿಡ್ತಾನೆ. ಹೆಂಡತಿ, ಮಕ್ಕಳು, ಭೂಮಿ, ಬಡವೆ, ವಸ್ತು, ಹೆಣ್ಣು, ಹೊನ್ನು, ಮಣ್ಣು, ಮೂರು ಹೇಳೋರೆ ಮಹಾತ್ಮರು. ಆ ಮೂರನ್ನು ಗುರು ಕೊಟ್ಬಿಟ್ರೆ ಅವನ ಹತ್ರ ಇನ್ನೇನು ಉಳಿಯಲ್ಲ. ಅವನು ಗುರು ಸ್ವರೂಪ ಆಗ್ತಾನೆ. ಅದನ್ನು ಆ ರೀತಿ ಕೊಡ್ತಾಯಿಲ್ಲ ನಾವು ಗುರುಗಳಿಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು, ಮತ್ತು ನಂದು ನಾನು ಅಂತ ಸಾಯೋದು. ಇನ್ನೆಲ್ಲಿ ಕೊಟ್ಟಿರೋದು ಗುರುಗಳಿಗೆ ನಾವು? ಅದೆಲ್ಲ ಹೋಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಮೂರು ಗುಣಗಳು, ರಜೋಗುಣ, ತಮೋಗುಣ, ಸತ್ವಗುಣ, ಅರಿಷಡ್ ವರ್ಗಗಳು 6: ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾಚರ್ಯ. ಈ 6 ಗುಣಗಳು ಇವು ಕಂಪ್ಲೀಟಾಗಿ ನಾವು ಸಾಧನೆ ಮುಖಾಂತರವಾಗಿ ಅದನ್ನೆಲ್ಲ ನಮ್ಮ ಹತೋಟಿಗೆ ತಗೋಬೇಕು. ಅಷ್ಟ ಮದಗಳೈತೆ ನಮ್ಮಲ್ಲಿ, ಎಲ್ಲರಲ್ಲಿ ಐತೆ, ಎಲ್ಲರಲ್ಲಿ ಐತೆ. ಕುಲಮದ, ಧನಮದ, ರೂಪಮದ, ವಿದ್ಯಾಮದ, ತಪೋಮದ, ಇಂಥವು 8 ಥರವಾದ ಮತಗಳೈತೆ. ಅದನ್ನೆಲ್ಲ ನಾವು ಸಾಧನೆ ಮುಖಾಂತರವಾಗಿ ಈ ಪ್ರಣವ ಜೊತೆ ಮಂತ್ರ, ದೃಷ್ಟಿ 3 ನಾವು ಈ ಆಗ್ನೇಯ ಚಕ್ರದಲ್ಲಿ ಮಾಡಿಕೊಂಡು ನಾವು ಧ್ಯಾನ ಮಾಡ್ತೀವಿ. ಮಲ್ಕೋಬೇಕಾದ್ರೆ ಅದನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಇದ್ದರೆ ಅದೇ ಆ ಪ್ರಣವ, ಆ ಉಸಿರಾಟ ಅದರ ಪ್ರಕಾರವೇ ಆ ಮಂತ್ರನ ಧ್ಯಾನ ಮಾಡ್ತಾ ಇರ್ತದೆ. ಯಾವಾಗ ನಮ್ಮಲ್ಲಿ ಧ್ಯಾನ ಪರಿಪೂರ್ಣವಾಗಿ ನಮ್ಮಲ್ಲಿ ಸಿದ್ಧಿ ಆಗಿಬಿಡ್ತದೋ ನೋಡಪ್ಪ, ಈ ಕಿವಿಗಳಿಂದ ನಾದಗಳು, ಶಬ್ದಗಳು ಕೇಳಿಸ್ತವೆ. ದಶವಿಧವಾದಂಥ ಶಬ್ದಗಳೈತೆ, ಅವೆಲ್ಲ ನಮಗೆ ಕೇಳಿಸುತ್ತೆ.
ಅವೆಲ್ಲ ಹೋದ್ಮೇಲೆ ಓಂಕಾರ ಪ್ರಣವನಾದ ಯಾವಾಗ ನಮಗೆ ಕೇಳಿಸ್ತದೋ, ಇನ್ನು ನಾವು ಈ ಶರೀರ ಬಿಡೋ ತನಕದು ಆ ಪ್ರಣವ ಕೇಳಿಸ್ತಾ ಇರ್ತದೆ. ಆದ್ದರಿಂದ ಆ ಥರ ಮಟ್ಟಕ್ಕೆ ನಾವು ತಗೋಬೇಕು ಸಾಧನೆ. ಅದಕ್ಕೆ ಕೈವಾರ ತಾತಯ್ಯನವರು ಗುರುಪದೇಶಂಬಾಯಕದ ಸದ್ಗುರುಪದೇಶಂಬಾಯಕದ ಗುರುಪದೇಶಂ ಲೌಕಾಚಾರಂ ಗುರುವುಲನಮ್ಮಂ ಗುರುಪದೇಶಂಬಾಯಕದ సద్గురుపదేశంబాయకద నిలకడగా మధ్య నిలిచి కదా ఆ నిర్మల జ్యోతిని చూసే కదా ప్రణవనాదము వింటి కదా ಪ್ರಣವ ಬ್ರಹ್ಮಮೋ ಕಂಟಿ కదా. ನೋಡಪ್ಪ, ಆ ಪ್ರಣವ ನಾದವನ್ನು ನಾವು ಕೇಳಿಸ್ಕೊತಾ ಇದ್ವಿ ಧ್ಯಾನದಲ್ಲಿ. ಆ ಪ್ರಣವ ಬ್ರಹ್ಮ ಹೆಂಗಿರ್ತದಂತ ಅದನ್ನು ನಾವು ಹೊಡೆದೇ ಹೇಳ್ತೀನಿ. ರೌಂಡಾಗಿ ತಿರ್ಗ್ತಾ ಇರ್ತದೆ. ನಾವು ಎಲ್ಲಿ ನೋಡಿದ್ರೂ ರೌಂಡೇ. ವಿಷ್ಣು ಚಕ್ರ ಯಾವ ಥರ ಸುತ್ತಾ ಇರ್ತದೋ ಆ ರೀತಿ ಸುತ್ತಾ ಇರ್ತದೆ. ಎಲ್ಲೆಲ್ಲಾದ್ರೂ ನೀನು ಆಕಾಶದಲ್ಲಿ ಹಿಂಗೆ ನೋಡಿದ್ರೂ ಅಲ್ಲೇ ಸುತ್ತಾ ಇರ್ತದೆ. ನಿನ್ನ ಎದುರುಗಡೆ ನೀನು ದೃಷ್ಟಿ ಮಾಡಿಕೊಂಡು ನೋಡಿದ್ರೂ ಅದನ್ನು ಅಲ್ಲೇ ಸುತ್ತಾ ಇರ್ತದೆ. ಭೂಮಿ ಮೇಲೆ ನೋಡ್ತಾ ಇದ್ರೂ ಅಲ್ಲಿ ಸುತ್ತಾ ಇರ್ತದೆ. ಪ್ರಣವ ಬ್ರಹ್ಮ ಅದು ಸಿದ್ಧಿ. ಈ ಪ್ರಣವನಾದ ಪ್ರಣವ ಬ್ರಹ್ಮ. ಆ ರೀತಿ ನಾವು ಸಾಧನೆ ಮಾಡ್ಕೋಬೇಕು. ಇದನ್ನೇ ಸಂಸಾರದಲ್ಲಿ ಇದ್ದುಕೊಂಡು ನಾವೇನು ತಿರುಬೋಗಗಳೆಲ್ಲ, ಸನ್ಯಾಸಿಗಳೆಲ್ಲ, ಮನೆ ತಿನ್ನೋರಲ್ಲ. ನಾವು ಎಲ್ಲರಂಗೆ ಸಂಸಾರಸ್ಥರಾಗಿ ಇರ್ತೀವಿ. ಈ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಗುರುಗಳು ಹೇಳಿದಂಥ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೂ ನಾನು ನೋಡಪ್ಪ 1982 HP ನಾನು ನನ್ನ ಗುರುಗಳಾದಂಥ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಹತ್ರ, ಆಗ ಅವರ ವಯಸ್ಸು 85 ವಯಸ್ಸು. ಈಗ ಹೆಚ್ಚು ಕಡಿಮೆ 42-45 ವರ್ಷ ಆಯಿತು ಅವರು ಬಯಲಾಗಿ. ಅವ್ರ ಗುರುಗಳು ಹಲಸೂರು ಶಿವಶೆಟ್ಟರು, ಅವ್ರ ಗುರುಗಳು ಎಲ್ಲರಿರು, ಅವ್ರ ಗುರುಗಳು ಸರಸ್ವತಿ ಭೋಜರಾಜರು, ಅವ್ರ ಗುರುಗಳು ಪೋಕಲ ಶೇಷಾಚಲಾರ್ಯರು. ಹಿಂಗೆ ಬರ್ತಾ ಇರ್ತದೆ. ಆ ಒಂದು ಪರಂಪರೆಯಿಂದ ಯೋಗಿ ವೇಮಣ್ಣವರು, ಶ್ರೀರಾಮಚಂದ್ರ ಪ್ರಭು, ಸೂರ್ಯವಂಶಸ್ಥರವರು, ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಂದ ಬರ್ತಾ ಇದೆ. ಇವಾಗ ನಮ್ಮ ತನಕ ಬಂದು ನಿಂತೈತಿ. ನಾವು ಹಲವಾರು ಜನಕ್ಕೆ ಪರಿಪೂರ್ಣ ಪರಬ್ರಹ್ಮವನ್ನು ತೋರಿಸ್ಕೊಟ್ಟಿದ್ವಿ ಸಂಜ್ಞಾ ಮುಖಾಂತರವಾಗಿ. ಎಲ್ಲರಿಂದ ಆಗಲ್ಲ. ಇದು ನಾವು ಕಲ್ತ್ಕೊಂಡಿರೋದ್ರಿಂದ ಗುರುಗಳ ಮುಖಾಂತರವಾಗಿ ಅವ್ರಿಗೂ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ತೋರಿಸ್ಕೊಟ್ವಿ. ಇಲ್ಲಾಂದರೆ ಕಷ್ಟ, ಯಾರು ತಿಳ್ಕೊಳಕ್ಕಾಗಲ್ಲ. ಆದ್ದರಿಂದ ಏನಾಗತ್ತಂದರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇದು ಕಾರಣ ಶರೀರ, ಇದು ಅಜ್ಞಾನವಾದಂಥ ಒಂದು ಶರೀರ. ಒಳ್ಳೆಯ ಮಾರ್ಗಕ್ಕೆ ಅಷ್ಟು ಸುಲಭವಾಗಿ ಹೋಗಲ್ಲ, ಬಗ್ಗಲ್ಲ. ಬಿಡಿ ಆ ಕಡಿದ್ರೆ ಅದೆಲ್ಲ ಸುಮ್ಮನೆ ಡೂಪು, ಇದು ಡೂಪು, ಕೊನೆಗೆ ನಾನು ಡೂಪೆ, ಸಾತ್ರ ಎತ್ಕೊಂಡು ಹೋಗಿಬಿಡ್ತಾರೆ. ಅದು ನಿಜ. ಸತ್ಯ ಅನ್ನೋದು ತಿಳ್ಕೊಬೇಕು ಗುರುಗಳ ಮುಖಾಂತರವಾಗಿ. ತದ್ರೀತಿಯಾಗಿ
ಎಲ್ಲರೊಳಗೋಡಾಡಿಕೋ ನಿನ್ನೊಳಗೆ ನಿನ್ನುಡುಕಾಡಿಕೋ, ಕಾಯದೊಳಗಿನ ಕೀಳು ತೆಲುಕೋ ಸಾಯದಂತೆ ಮಾಡಿಕೋ. ಅಪ್ಪ, ಏನೇನು ಕೆಲಸ ಮಾಡ್ತೀವೋ ಸಂಪಾದನೆ ಮಾಡು, ಆಸ್ತಿ ಮಾಡು, ಮಕ್ಕಳು ಮಾಡು, ಏನು ಬೇಕಾದ್ರೆ ಮಾಡ್ಕೋ. ಈ ಒಂದು ಗುರು ಹೇಳ್ಕೊಟ್ಟಂಥ ಒಂದು ಮಂತ್ರಗಳನ್ನು ಸಾಧನೆ ಮಾಡಿದಾಗ ಅದು ನಿನಗೆ ಸಿದ್ಧಿ. ಯಾವಾಗ ನಿನ್ನ ಸಿದ್ಧಿ ಆಗಿಬಿಡುತ್ತೋ, ನೀನೇನು ತಿಳ್ಕೊತೀಯ ಮನಸ್ಸಿನಾಗ ಅದು ನಿನಗೆ ಲಭ್ಯ ಆಗಿಬಿಡುತ್ತೆ. ಇದು ನನ್ನ ಅನುಭವ, ನನ್ನ ಗುರುಗಳ ಪಾದಾಣೆ ಹೇಳ್ತಾಯಿದ್ದೀನಿ, ಸುಮ್ಮನೆ ಹೇಳಲ್ಲ ನಾನು. ಈಗಲೂ ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಅಂತ ನಾವು ತಿಳ್ಕೊಂಬಿಟ್ಟ ತಕ್ಷಣ ಯಾರೋ ಒಂದು ಮುಖಾಂತರವಾಗಿ ಬಂದುಬಿಡುತ್ತೆ ಆ ವಸ್ತು ಅಂಥದ್ದು. ಬಟ್ ಅದಕ್ಕೆಲ್ಲ ಸುಮ್ಮನೆ ಆಸೆ ಪಡೋಲ್ಲ ಗುರುಗಳು. ಬೈ ಚಾನ್ಸ್ ಆ ಥರ ತಿಳ್ಕೊಂಡ ತಕ್ಷಣ ಬಂದುಬಿಡುತ್ತೆ. ಆ ರೀತಿಯಾಗಿ ಎಲ್ಲರೊಳಗೆ ಓಡಾಡಿಕೋ, ಎಲ್ಲ ಕೆಲಸ ಮಾಡು, ನಿನ್ನೊಳಗೆ ನೀನು ಹುಡುಕಾಡಿಕೋ. ಅಂದರೆ ನೀನು ಸಾಯ್ತಾ ಹುಟ್ತಾ ಇದೆಯಪ್ಪ, ನಿನಗೊಂದು ಭ್ರಮೆ ಐತೆ. ಆ ಭ್ರಾಂತಿಗಳು ಗುರುಗಳ ಮುಖಾಂತರವಾಗಿ ಸುಡಬೇಕು, ಆಗಲೇ ನಿನಗೆ ಮೋಕ್ಷ. ಅರ್ಥ ಆಯ್ತಾ? ಆದ್ದರಿಂದ ನಿನ್ನೊಳಗೆ ಹುಡುಕಾಡಿಕೋ, ಕಾಯದೊಳಗಿನ ಕೀಳು ತೆಲುಕೋ ಸಾಯದಂತೆ ಮಾಡಿಕೋ. ಈ ಶರೀರದಲ್ಲಿ ಬಹಳ ದ್ರೋಹ ಮಾಡೋದೊಂದೈತೆ, ಆ ಮನಸ್ಸನ್ನು ನೀನು ಹತೋಟಿನಲ್ಲಿ ಮಡಿಕೋ. ಅದು ನೀನು ಹೇಳ್ದಂಗೆ ಕೇಳ್ತು ಅಂದರೆ ನೀನೇ ಆ ಪರಬ್ರಹ್ಮ ಸ್ವರೂಪ. ಈ ರೀತಿ ಜನಗಳನ್ನ ಯಾಮಾರಿಸ್ಕೊಂಡು ಗುರುಗಳು ಇಲ್ದಿದ್ದೆಲ್ಲ 50 ಎಕರೆ ಇವನಿಗೆ ಯಾರು ನಿತ್ಯಾನಂದಗೆ ಬಿಡಿದಿ ಹತ್ರ ಏನಕ್ಕಪ್ಪ ಕುಯ್ಕೊಳ್ಳೋದಕ್ಕನ. ಹೆಚ್ಚು ಕಡಿಮೆ ರೈತರು ಕೊಟ್ಟಿದ್ರೇನೋ ಪಾಪ ಬೆಳೆದ್ರೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅವನ್ಯಾವನೋ ಫಾರಿನ್ ಕಂಟ್ರಿಗೆ ಹೋದ ನಿತ್ಯಾನಂದ, ಕೈಲಾಸಗಿರಿ ಅಂತ ಮಾಡಿಕೊಂಡ. ಇವೆಲ್ಲ ಬರ್ತದ ನಮ್ಮ ಹಿಂದೆ. ಅವನು ಸತ್ತರೆ ಎಲ್ಲ ಒಂದು ಕಡೆ ಬಿಸಾಗತ್ತಾನಪ್ಪ. ದೇವತೆಗಳೇ ಇಲ್ಲ ಜಗತ್ನಾಗ. ಒಂದು ಉದಾಹರಣೆ ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಶ್ರೀರಾಮಚಂದ್ರನು ಆಯಪ್ಪನು ಗುರುಗಳಿಂದ ಈ ಒಂದು ಬೋಧನೆ ತಿಳ್ಕೊಂಡು ಅವರು ಆ ಪರಬ್ರಹ್ಮ ಸ್ವರೂಪದಲ್ಲಿ ಐಕ್ಯ ಆಗಿಬಿಟ್ರು. ಇವತ್ತಿಗೆ ಅವ್ರು ದೇವರಾಗಿದ್ದಾರೆ. ಎಲ್ಲೆಲ್ಲೋ ಅವ್ರದ್ದೇ ದೇವಸ್ಥಾನ ಜಗತ್ನಾಗ, ಗಲ್ಲಿ ಆಗ. ತದ್ರೀತಿಯಾಗಿ ವಸಿಷ್ಠ ಮಹರ್ಷಿ ಅವ್ರಿಗೆ ಗುರುಗಳು. ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಂದೀಪ ಮಹರ್ಷಿ. ಅವರೆಲ್ಲ ಗುರುಗಳು. ಇವಾಗ ಅವ್ರ ಶರೀರ ಐತಂದರೆ ಇಲ್ಲ, ನಮ್ಮ ಗತಿ ಅದೇ ತಾನೇ ಅಪ್ಪ. ಅಂಥ ದೇವತೆಗಳೇ ಶರೀರ ಇಲ್ಲ ಇವಾಗ. ಅದಕ್ಕೆ ತಾನೇ ಶಿಲೆ ಮಾಡಿಕೊಂಡು ಕೈ ಮುಗಿಯೋದು ನಾವೆಲ್ಲ. ಎಟ್ಲೀಸ್ಟ್ ಆ ಥರ ಶಿಲೆ ಆಗಾದ್ರೂ ನಾವು ಧ್ಯಾನ ಮಾಡಬೇಕಲ್ಲ. ನಮ್ಮ ಯೋಗಕ್ಕೆ ಧ್ಯಾನನೂ ಮಾಡಲ್ಲ. 4 ಜೊಲ್ಲು ಅಕ್ಷರ ಕಲ್ತ್ಕೊಂಡ್ಬಿಟ್ಟು ನಮ್ಮ ಗುರುಗಳಿಗೇನು ಗೊತ್ತಿಲ್ಲಪ್ಪ, ಅವ್ರಿಗೆ ನಾನೇ ಬೋಧನೆ ಹೇಳಿದ್ದೀನಿ ಎಲ್ಲ ತಿಳ್ಕೊಂಬಿಟ್ಟದು. ಶಿಷ್ಯರು ಹಿಂಗೆ ಉಲ್ಟಾ ಆಗೋದು. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಊರಾಗ ಒಬ್ಬ ಶಿಷ್ಯ ಒಬ್ಬ ಗುರು ಇದ್ದಂತೆ. ಆ ಶಿಷ್ಯನು ಎಲ್ಲ ವಿದ್ಯೆ ಕೇಳಿ ತಿಳ್ಕೊಂಬಿಟ್ಟ ಗುರುಗಳಿಂದ. ಇನ್ನೇನು ಬಾಕಿ ಇಲ್ಲ, ಪರಿಪೂರ್ಣವಾಗೆಲ್ಲ ತಿಳಿಸ್ಕೊಂಬಿಟ್ಟ ಗುರು. ಏನೋ ಇರಲಿ, ನನ್ನ ಶಿಷ್ಯನ ತಾನೇ ಇವನು
ಅಂತ ಎಲ್ಲ ವಿದ್ಯೆ ಎಲ್ಲ ಹೇಳ್ಕೊಂಬಿಟ್ಟ. ಎಲ್ಲ ಕಲ್ತ್ಕೊಂಡ್ಮೇಲೆ ಸ್ವಾಮಿ ನಿನ್ನ ಮೇಲೆ ನಾನು ಕುಸ್ತಿಗೆ ಬರ್ತೀನಿ, ನೀವು ನನ್ನನ್ನು ಗೆಲ್ತೀರಾ ಅಂತ ಸವಾಲಾಗ್ದ ಶಿಷ್ಯನು. ಗುರುಗಳಿಗೆ ಭಯ, ಚಳಿ, ಜ್ವರ ಬಂದ್ಬಿಡ್ತು. ಏನಪ್ಪ ಈ ನನ್ನ ಮಗನಿಗೆ ನಾನು ಎಲ್ಲ ಹೇಳ್ಕೊಂಬಿಟ್ನಿ, ಎಲ್ಲ ಥರ ವಿದ್ಯೆ ಹೇಳ್ಕೊಟ್ಬಿಟ್ನಿ, ಇನ್ನು ಯಾವುದು ನನಗಂತ ಯಾವುದು ಉಳಿಸ್ಕೊಂಡಿಲ್ಲ ಅಂತ ಚಿಂತೆ ಮಾಡ್ತಿದ್ದ. ಸರಿ, ಗುರುಗಳ ಹೆಂಡ್ತಿ ಬಂದು ಏನಪ್ಪ ಯೋಚನೆ ಮಾಡ್ತಾಯಿದ್ಯಾ ಅಂತ ಕೇಳ್ತಾಳೆ ಆ ತಾಯಿ. ನೋಡಮ್ಮ, ನನ್ನ ಮಗನಿಗೆ ಎಲ್ಲ ವಿದ್ಯೆ ಹೇಳ್ಕೊಟ್ನಿ ಶಿಷ್ಯನಿಗೆ. ಇವಾಗ ನನ್ನ ಮೇಲೇ ಶಿಷ್ಯ ಕುಸ್ತಿಗೆ ಬರ್ತೀನಂತ ಸವಾಲಾಗ್ತವನೇ, ಏನು ಮಾಡೋದು ಅಂತ ಕೇಳ್ತಾನೆ ಹೆಂಡ್ತಿನ. ಅಷ್ಟೇನಾ ಬಿಡ್ಸೊಮ್ಮೆ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಈ ತೆಂಗಿನ ಚಿಪ್ಪಿದೆಯಲ್ಲ, ತೆಂಗಿನ ಚಿಪ್ಪು, ಅದು ಅದರ ಮೇಲೆ 3 ಕಣ್ಣು ಇರ್ತವೆ. ಆ ಚಿಪ್ಪು ಮೇಲೆ ಇಲ್ಲೊಂದು ಅದನ್ನೇನು ಮಾಡುವ, ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದಕ್ಕೊಂದು ಕಡ್ಡಿ ಚುಚ್ಚಿಬಿಟ್ಟು, ಉದ್ದವಾಗಿ ಕಡ್ಡಿ ಚುಚ್ಚಿಬಿಟ್ಟು ಒಂದು ಮರ, ಯಾವುದು ಈ ಅಕ್ಕಿ ಇವೆಲ್ಲ ಕ್ಲೀನ್ ಮಾಡ್ತಾರಲ್ಲ ಆ ಥರ ಮರ, ಈ ಥರ ಒಂದು ಮರ, ಆ ತೆಂಗಿನ ಚಿಪ್ಪು ಸೌಟು ತಗೊಂಬರ್ತಾನೆ. ಹೇಯ್ ಬಾರ ನನ್ನ ಮಗನ, ಇವಾಗ ನನ್ನ ಮೇಲೆ ಬಾ ಕುಸ್ತಿಗೆ ಅಂತ ಕರಿತಾನೆ ಗುರುಗಳು. ಅಯ್ಯೋ ಸ್ವಾಮಿ, ಈ ವಿದ್ಯೆಯನ್ನು ಅವನಿಗೆ ಹೇಳ್ಕೊಟ್ಟಿಲ್ಲ ನೀನು, ಇದು ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಸೋತೋಗ್ಬಿಟ್ಟ. ಅದಂದರೆ ಏನೂ ಇಲ್ಲ, ಸುಮ್ಮನೆ ಯಾವನ್ನ ಎದುರಿಸೋದಕ್ಕೆ ಶಿಷ್ಯನ ಅಂತ ನನ್ನ ಮಕ್ಕಳೆಲ್ಲ ಇದ್ದಾರೆ ಇವಾಗ ಶಿಷ್ಯಂದರು. 4 ಅಕ್ಷರ ಓದೋಕ್ಕೂ ಬರ್ದವ್ರಿಗೆ ಅವರೆಲ್ಲ ಗುರುಗಳ ಮೇಲೇ ಸವಾಲು ಹಾಕೋದು. ನೀನೇನು ನನಗೆ 100 ಜನ ಅವರೇ ಗುರುಗಳು, ನೀನಿಲ್ಲಾದರೆ ನಿಮ್ಮಪ್ಪ, ನಾನು ಕರೆದ ತಕ್ಷಣ ಬಂದುಬಿಡ್ತಾರೆ, ನಾನು ದುಡ್ಡುಗಳು ಖರ್ಚು ಮಾಡ್ತೀನಿ, ಯಾಕೆ ನಾವು ಮಾಡಿಲ್ಲ. ನನ್ನ ಗುರುಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ನನ್ನ ಜೀವಮಾನದಲ್ಲಿ. ಬೇಕಾದ್ರೆ ಬೆಂಗಳೂರಲ್ಲಿ ವೀರರಾಘುಲ್ ಅಂದರೆ ನನ್ನ ಹೆಸರು ಎಲ್ಲರೂ ಗೊತ್ತು. ನಾನು ಗುರುಗಳ ಆಶ್ರಮಕ್ಕೆ ಎಲ್ಲರನ್ನೂ ಕರೆದಿದ್ದ ಗುರುಗಳನ್ನ, ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಗುರುಗಳು ಎಲ್ಲ ಕರೆಸಿ ನಾನು ಪೂಜೆಗಳೆಲ್ಲ ಮಾಡಿದೆ. ಅವ್ರಿಗೆಲ್ಲ ಗೊತ್ತು ನನ್ನ ಬಗ್ಗೆ. ನನ್ನ ಕೆಪಾಸಿಟಿಗೆ ವೆಲ್ಡಿಂಗ್ ಶಾಪ್ ಮಾಡಿಕೊಂಡೆ, ಗಾರೆ ಕೆಲಸ ಮಾಡಿದೆ, ಸಿವಿಲ್ ವರ್ಕ್ ಎಲ್ಲ ಮಾಡಿದ್ದೀನಿ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಎಲ್ಲ ಪೇಂಟಿಂಗು, ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಲಾಸ್ಟು ಒಂದು 40 ವರ್ಷ ನಾನು ವೆಲ್ಡಿಂಗ್ ಕೆಲಸದಲ್ಲೇ ಉಳ್ಕೊಂಬಿಟ್ನಿ. ಇಷ್ಟೂ ಮಾಡಿಕೊಂಡು ಒಂದು 10 ಮಠಗಳು, ಒಂದಲ್ಲ ಎರಡಲ್ಲ 10 ಮಠಗಳು ಮಾಡಿಸಿದ್ದೀನಿ. ಕೊನೆಗೆ ಅದು ಉದ್ಧಾರನೂ ಆಗಿಲ್ಲ. ನಾವು ಕಟ್ಟೋದು ನಮ್ಮನ್ನು ಅಲ್ಲಿ ಸೇರಿಸಲ್ಲ. ಯಾಕಂದರೆ ನಾವು ಇರೋದಿದ್ದಂಗೆ ನಾವು ಹೇಳ್ತೀವಿ ಬೋಧನೆ, ಅವ್ರಿಗೆ ಬರೆದು ಹೇಳೋಕ್ಕೆ, ಅದಕ್ಕೆ ನಮ್ಮನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಡೋದು. ಕೊನೆಗೆ ಅವರೂ ಮಾಡಲ್ಲ, ಸೇವೆ ಮಾಡೋರನ್ನ ಬರ್ಸಲ್ಲ. ಹಿಂಗಾಗಿದೆ ನಾನು ಕಂಡಂಗೆ ಬೆಂಗಳೂರಲ್ಲಿ ಅಂತ ಅಲ್ಲ, ಎಲ್ಲ ಎಂಟೈರ್ ನಮ್ಮ ಇಂಡಿಯಾನಲ್ಲೇ ಹೇಳ್ಬೋದು. ಸುಮಾರು ಲಕ್ಷಗಟ್ಟಲೆ ಐತೆ ಆಶ್ರಮಗಳು, ಮಠಗಳು. ಆ ಎಣ್ಣೆ ಹಾಕಿ ದೀಪ ಹಚ್ಚೋರು ಗತಿಲ್ಲ ಮಠಗಳಿಗೆ.
ಎಲ್ಲ ಹಾಳು ಬಿದ್ದೈತೆ. ನೋಡಿ, ನಮ್ಮ ಗುರುಗಳು ಗೋಪಾಲಪುರದಾಗ ಸಮಾಧಿ ಆಗಿರೋದು, ಬಾಗ್ಲೂರು ಪಕ್ಕದಲ್ಲಿ, ಚಾಕ್ಲೇಟ್ ಬಾಗ್ಲೂರು ಪಕ್ಕದಲ್ಲಿ ಗುಮ್ಮನಹಳ್ಳಿ ಅಂತ, ಅದು ಈರಮ್ಮನ ತೋಪು. ಸುಮಾರು 3 ಎಕರೆ ಜಮೀನು ಐತೆ. ಅದಕ್ಕೆ ವಾರಸುದಾರರು ಯಾರಿಲ್ಲ. ನಾನು ಟ್ರಸ್ಟ್ ಎಲ್ಲ ಮಾಡಿದೆ, ವೃದ್ಧಾಶ್ರಮ ಮಾಡಬೇಕಂತ ಎಲ್ಲ ಪ್ರಯತ್ನ ಮಾಡಿದೆ. ಕೊನೆಗೆ ಅವರೇನು ಮಾಡಿದ್ರು, ಇಲ್ಲಪ್ಪ ನಾವು ಈ ಊರು ಗ್ರಾಮಸ್ಥರು ಈ ಜಾಗ ನಾವು ಬಿಟ್ಕೊಡಲ್ಲ, ನಮಗೆ ಬೇಕು, ನೀವು ಬೇರೆ ಎಲ್ಲರೂ ನೋಡ್ಕೊಳ್ರಿ ಅಂತ ಅವರು ನಮಗೆ ಹೇಳ್ಬಿಟ್ಟವ್ರೆ. ಅಪ್ಪ, ಪ್ರಪಂಚ ವಿಶಾಲವಾಗೈತೆ. ಎಲ್ಲಿ ಬೇಕಾದ್ರೂ ಇವತ್ತಿಗೂ ಸುಮಾರು 100 ಜನ ಫೋನ್ ಮಾಡ್ತಾಯಿರ್ತಾರೆ, ಸ್ವಾಮಿ ನೀವು ಆವಾಗವಾಗ ಬಂದು ನಮ್ಮ ಆಶ್ರಮಕ್ಕೆ ಬಂದು ಹೋಗ್ತಾಯಿರಿ ಸ್ವಾಮಿ, ನಮಗೊಂದು ಸಪೋರ್ಟ್ ಸಿಗ್ತದೆ ಅಂತ ಬೇಡ್ಕೊಳ್ತಾರೆ. ನಾವಿವಾಗ ಹೋಗೋಕ್ಕೆ ನಮಗೆ ಆರೋಗ್ಯ ಸರಿ ಇಲ್ಲ. 4-5 ವರ್ಷದಿಂದ ಸ್ವಲ್ಪ ತುಂಬ ಪ್ರಾಬ್ಲಮ್ಮು. ಆದ್ದರಿಂದ ನಾನೇನು ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ನಲ್ಲಿ ನಾನೊಂದು ಬಿ ವೀರರಾಘೋಲ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಪ್ರವಚನವನ್ನು 4-5 ವರ್ಷದಿಂದ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಸುಮಾರು ಒಂದು 65,000 ಜನ ನೋಡೋರೆ ನನ್ನ ಪ್ರೋಗ್ರಾಮು. 260 ವಿಡಿಯೋಗಳು ಮಾಡಿದ್ದೀನಿ. ಆಮೇಲೆ ಸಬ್ಸ್ಕ್ರೈಬ್ಸ್ ಫಾಲೋವರ್ಸ್ ಮತ್ತು 340 ಜನ 350 ಜನ ಆಗೋರೆ ಸಬ್ಸ್ಕ್ರೈಬ್ಸು. ಏನೋ ಇಷ್ಟು ಮಾತ್ರ ಮಾಡ್ಕೊಂಬರ್ತಾಯಿದ್ದೀನಿ. ಎಂದಾದ್ರೂ ಕರಿತಾ ಇರ್ತಾರೆ ನನ್ನ. ನೋಡಿ, 1-2 ತಿಂಗಳು ಹಿಂದೆ ಹಿರಂಡಹಳ್ಳಿ, ಅವಲಹಳ್ಳಿ ಪಕ್ಕದಲ್ಲಿ, ಅಲ್ಲಿ ನಾನು ಪ್ರವಚನ ಮಾಡೋದು ಎಲ್ಲರಿಗೂ ಗೊತ್ತು. ಜಗದ್ಗುರು ಶ್ರೀಮದ್ ವಿರಾಟ್ ಪೋತ್ಲೂರೇ ವೀರಬ್ರಹ್ಮೇಂದ್ರ ಸ್ವಾಮಿ ಸಿದ್ದಯ್ಯ ಸ್ವಾಮಿಗೆ ಹೇಳಿರೋಂಥ ಒಂದು ವೇದಾಂತ ನಮಗೆ ಸಿಕ್ಕೈತೆ ಆ ಪರಂಪರೆಯಲ್ಲಿ. ಅದನ್ನೇ ನಾನು ಹೇಳೋದು ಪ್ರವಚನ. ಯಾವ ಬುಕ್ಕು ನಾನು ನೋಡಿ ಹೇಳ್ತಾ ಇಲ್ಲ. ಗಂಟೆಗಟ್ಟಲೆ ನಾನು ಪ್ರವಚನ ಮಾಡ್ತೀನಿ, ದಿನಗಟ್ಟಲೆನೂ ಮಾಡ್ತೀನಿ. ಅದು ಗುರು ಕೊಟ್ಟಿರೋ ಒಂದು ಸಾಮರ್ಥ್ಯ, ಶಕ್ತಿ, ಅನುಭವ. ಸುಮ್ಮನೆ ಯಾರೂ ಹೇಳೋಕ್ಕಾಗಲ್ಲ. ಒಂದು 5 ನಿಮಿಷ ಪ್ರವಚನ ಮಾಡಿದ್ರೆ ಅವ್ರಿಗೆ ಆಗಲ್ಲ, ಭಯ ಬಂದ್ಬಿಡ್ತದೆ. ಅಂಥದ್ದು ಏನಾಗಿದೆ ಅಂದರೆ, ಈ ಒಂದು ಮಾರ್ಗ ಯಾರಿಗೂ ಸಿಕ್ಕಲ್ಲ. ಸರ್ವಸಾಧಾರಣವಾಗಿ ಯಾರೋ 100ಕ್ಕೋ ಕೋಟಿಗೊಬ್ಬ ಅಂಥವ್ರಿಗೆ ಮಾತ್ರ ಈ ಒಂದು ಬ್ರಹ್ಮವಿದ್ಯೆ ಲಭ್ಯವಾಗೋದು. ಅಂಥ ಕೋಟಿಗಟ್ಟಲೆ ಅದರಲ್ಲಿ ಯಾವನೋ ಒಬ್ಬನಿಗೆ ಮಾತ್ರ ಸಿದ್ಧಿ ಆಗೋದು. ಲೆಕ್ಕ ಮಾಡಿರಿ. ಹಂಗೆ ನಮ್ಮ ಭಾರತ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಗುರುಗಳು, ಗುರುಮಕ್ಕಳು ಎಲ್ಲ ಅವರೇ. ಅಂದರೆ ಅದು ಯಾರೂ ಉಪಯೋಗ ಮಾಡ್ಕೊಳ್ಳಲ್ಲ. ಎಲ್ಲ ದುರುದ್ದೇಶ. ಅವನಿಗೇನು ಗೊತ್ತಿಲ್ಲ, ಇವನಿಗೇನು ಗೊತ್ತಿಲ್ಲ, ನನಗೇನು ಗೊತ್ತು, ಹಿಂಗೆ ಕುಸ್ತಿಗಳಾಡೋದು. ಇನ್ನೆಲ್ಲಿ ಉದ್ಧಾರ ಆಗ್ತಾರೆ ಶಿಷ್ಯರು? ಬೆಳಗ್ಗೆದ್ರೆ ರಾತ್ರಿವರೆಗೂ ಭಜನೆ ಮಾಡ್ತಾಯಿದ್ರೂ ಇನ್ನೊಬ್ಬರ ಬಗ್ಗೆ ಹೀಗೆ ಕಿವಿ ಕೊಡೋದು. ಇದೆಲ್ಲ ಬೇಕಾ ನಮಗೆ? ಮನಸ್ಫೂರ್ತಿಯಾಗಿ ಆ ಪರಮಾತ್ಮನ ತಿಳ್ಕೊಂಡು ಭಜನೆ ಮಾಡಬೇಕು, ಪ್ರವಚನ ಕೇಳಬೇಕು. ಮಹಾತ್ಮರು ಅವರು ಹೇಳಿದಂತೆ ಒಂದು ಪ್ರವಚನ ಕೇಳಿ ನಾವು ಅದರಂತೆ ನಾವು ನಡ್ಕೋಬೇಕು. ಆ ರೀತಿ ನಡ್ಕೊಂಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ.
ಹಂಗಾಗಿ ಬೇಕಾಷ್ಟು ಮಠಗಳೆಲ್ಲ ಹಾಳು ಬಿದ್ದೋಗೈತೆ. ಕೊನೆಯಲ್ಲಿ ಪ್ರಮಿದನಲ್ಲಿ ದೀಪ ಹಾಕಿ ಬತ್ತಿ ಹಚ್ಚೋರು ಗತಿಲ್ಲ. ನಾನು ಇಷ್ಟೆಲ್ಲ ಮಾಡಿಸ್ತೀನಿ ಗೋಪಾಲಪುರದಲ್ಲಿ ಗುಮ್ಮನಹಳ್ಳಿಯಲ್ಲಿ ಈರಮ್ಮ ಮಠ. ಬೇಕಾದರೆ ನನ್ನ ಸ್ಟೇಟಸಲ್ಲಿ ಪ್ರತಿ ದಿವಸ ಈರಮ್ಮನ ಮಠ ಅಂತ ನಾನು ಹಾಕ್ತಾಯಿರ್ತೀನಿ. ಶ್ರೀ ಈರಮ್ಮನವರ ಮಠ ಅದು ನಾನೇ ಕಟ್ಟಿಸಿರೋದು. ಗೋಪಾಲಪುರದಲ್ಲಿ ಭಜನೆ ಮಂದಿರ, ಗುರುಗಳು ಗುರುಮಕ್ಕಳನ್ನೆಲ್ಲ ಕರೆಸಿ ಮಾಡ್ತಾಯಿದ್ದೆ. ಆ ಊರ ಜನಕ್ಕೆ ಅದೇನೋ ದರಿದ್ರ ಬಂದೈತೋ ಏನೋ ಗೊತ್ತಿಲ್ಲ, ಅದೊಂದು ರೋಗ ಅವರಿಗೆ. ಯಾಕಂದರೆ ಅವರು ಮಾಡಲ್ಲ, ಮಾಡೋರನ್ನ ಬಿಡಲ್ಲ. ನಾವೇನೋ ಹೋಗಿದ್ದೀವಿ ಅಂತ ಅವ್ರು ತಿಳ್ಕೊಂಡವ್ರೆ. ಅಂಥ ಆಶ್ರಮಗಳು, ಲಕ್ಷಾಂತರ ಆಶ್ರಮಗಳು ನಮ್ಮನ್ನು ಕರೀತಾರೆ. ಎಷ್ಟೋ ದೂರ ಇಲ್ಲ, ಬಾಗ್ಲೂರು ಪಕ್ಕದಲ್ಲಿ ಬರೋ ಜಾಗದಲ್ಲೇ ಕಾಡು ಸೊನಪನಹಳ್ಳಿ ಕೈವಾರ ತಾತಯ್ಯನವ್ರದ್ದು ಮಠ ಐತೆ. ಆ ಆಶ್ರಮಕ್ಕೆ ನಾನೇ ಗುರುಗಳು. ಅಲ್ಲಿ ಸುಮಾರು ಜನ ಶಿಷ್ಯಂದ್ರೆ ಅವರೇ. ಅದೇ ರೀತಿ ಅಂಚಿನಹಳ್ಳಿ ಬೂದಿಗೆರೆ ಕ್ರಾಸಲ್ಲಿ ಬರುತ್ತೆ. ಅಲ್ಲಿ ಕೈವಾರ ತಾತಯ್ಯನವ್ರದ್ದು ಆಶ್ರಮ ಐತೆ. ಅಲ್ಲಿ ನನ್ನೇ ಆಯ್ಕೆ ಮಾಡ್ಕೊಂಡವ್ರೆ ಗುರುಗಳಾಗಿ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಕಮ್ಮಗೊಂಡಹಳ್ಳಿ HMT ಫ್ಯಾಕ್ಟ್ರಿ ಪಕ್ಕದಲ್ಲಿ ಕೈವಾರ ತಾತಯ್ಯನವ್ರದ್ದು ಆಶ್ರಮ ಐತೆ. ಅಲ್ಲೇ ನಾವೇ ಕಟ್ಟಿರೋದು ಸ್ಟಾರ್ಟಿಂಗು. ನಮ್ಮ ಊರು ವೆಂಕಟಗಿರಿ, ಆಂಧ್ರ, ವೀರಬ್ರಹ್ಮೇಂದ್ರ ಸ್ವಾಮಿ ಮಠ. ನಾನು ಆವಾಗ ಚಿಕ್ಕ ಹುಡುಗನು. ಈ ಮಠಗಳಂದರೆ ಭಾರಿ ಪ್ರಾಣ ನನಗೆ. ವೀರಬ್ರಹ್ಮೇಂದ್ರ ಸ್ವಾಮಿ ಅಲ್ಲಿ ಮಠ ಐತೆ. ಅಲ್ಲಿ ನಾವು ಸ್ವಲ್ಪ ಸಹಾಯ ಮಾಡಿದ್ವಿ, ಓಡಾಡಿದ್ವಿ. ಕಟ್ಟಿರೋರೆಲ್ಲ ಹೋಗ್ಬಿಟ್ರು, ವಯಸ್ಸಾಗಿರೋರು ಪಾಪ. ನಾನು ಆವಾಗ ಚಿಕ್ಕ ಹುಡುಗನ ಅಂದರೆ ಏನು ಆವಾಗ ಅದು ಕಟ್ಟಿರೋ ಇರ್ತಾರೆ. ಇವಾಗ ಪಾಪ ಯಾರು ಇಲ್ಲ, ಬೇರೆ ಜನ ಬರ್ತಾಯಿರ್ತಾರೆ. ಹೆಂಗೋ ಅವ್ರಿಗಾದಷ್ಟು ಇದು ಮಾಡಿ ಮಟ್ಟಕ್ಕೆ ಅವರು ಆಶ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಬಟ್ ಏನಂದರೆ ಫಸ್ಟ್ ಆಫ್ ಆಲು ಒಂದು ಮಠ ಅಂತ ಇದ್ದ ಮೇಲೆ ಅಲ್ಲಿ ಒಬ್ಬ ಗುರು ಇರಬೇಕು. ಆ ಗುರುವಿಗೆ ಸುಮ್ಮನೆ ಕಾಷಾಯ ಹಾಕ್ಬಿಟ್ಟು ಈ ರುದ್ರಾಕ್ಷಿ ಹಾಕ್ಕೊಂಬಿಟ್ಟು ನಾಮಗಳು ಹಾಕ್ಕೊಂಬಿಟ್ರೆ ಅವನೇನೋ ಗುರು ಆಗಲ್ಲ. ಗುರು ಅಂದರೆ ಈ ಬ್ರಹ್ಮವಿದ್ಯೆ ಸ್ಟಾರ್ಟ್ ಮಾಡಿದ ತಕ್ಷಣ ಜಲ್ 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 ಅಂತ ಬರಬೇಕು ಬಾಯಿಂದ ವೇದಾಂತ. ಅದು ಅಂಥ ಗುರು ಬೇಕು. ಯಾರಿದ್ದಪ್ಪ ಅಂಥವ್ರು ಇದ್ರೂ ಅವರು ಸೇರಿಸಲ್ಲ. ಯಾಕಂದರೆ ಅವ್ರಿಗೆ ಶೇಮ್ ಆಗುತ್ತಲ್ಲ. ಇನ್ನೊಬ್ಬರ ಹತ್ರ ಹೋಗಿ ಕೇಳಲ್ಲ. ಯಾಕಂದರೆ ಎಲ್ಲ ವಿಭೂತಿ ಎಲ್ಲ ಹಚ್ಕೊಂಬಿಟ್ಟು ಇದೆಲ್ಲ ಹಾಕ್ಕೊಂಬಿಟ್ಟು ರುದ್ರಾಕ್ಷಿ ಮಾಲೆಗಳು, ಜಡೆ, ದಾಡಿಗಳು ಇವೆಲ್ಲ ಏನಕ್ಕಪ್ಪ? ಕೋತಿಚೇಷ್ಟೆ ನೀವೆಲ್ಲ. ನಿಜವಾದ ಮನುಷ್ಯರು ಮಾಡೋಂಥ ಕೆಲಸ ಇಲ್ಲ. ಇಂಥ ವೇಷ ಹಾಕ್ಕೊಂಡು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿಕೊಂಡು ಅವನು ಮುರುಘಾಶ್ರೀ ಅವನು ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡ್ದ. ಅಂಥವ್ರನ್ನ ಏನಾಗೈತೆ, ಅವನು ಸತ್ತವನ ಬದುಕೋನ ಗೌರ್ಮೆಂಟು ಆ ಕೇಸೇ ಮುಚ್ಚಾಕ್ಬಿಟ್ರು. ಕೋಟಿಗಟ್ಟಲೆ ಐತೆ ಅವನ ಟ್ರಸ್ಟಲ್ಲಿ. ಬಿಸಾಕ್ತಾನೆ ಜಡ್ಜಿಗಳಿಗೆ, ಸಬ್ ಇನ್ಸ್ಪೆಕ್ಟ್ರಿಗೆ. ಕೇಸು ಕ್ಲೋಸ್ ಮಾಡಿಬಿಡ್ತಾರೆ. ಅಂದರೆ ಭಗವಂತ ಒಬ್ಬ ಇದ್ದಾನಲ್ಲ, ಅವನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಈ ಬೇವರ್ಸ್ಗಳು. ಇಂಥ ಅಲ್ಕ ಗುರುಗಳು ಇರೋದೇ ನಮ್ಮಂಥವ್ರಿಗೆ ಕೆಟ್ಟ ಹೆಸರು, ಒಳ್ಳೆಯವ್ರಿಗೂ ಕೆಟ್ಟ ಹೆಸರು. ಈ ನನ್ನ ಮಗನು ಹಂಗೆ ಮಾಡ್ತಾನೇನೋ, ಇವನು ಹಾಗೆ ಮಾಡ್ತಾನೇನೋ
ಅಂತ ಕೆಟ್ಟ ಹೆಸರು. ಹಂಗಾಗಿ ಒಳ್ಳೆಯವ್ರಿಗೆ ಕಾಲ ಇಲ್ಲಪ್ಪ. ತಳ್ಕೊ ಬೆಳ್ಕೊ ಮಾತು ಹೇಳೋದು, ಮೋಸ ಮಾಡೋರನ್ನ, ಅಂಥವ್ರನ್ನೇ ಜನ ಲೈಕ್ ಮಾಡೋದು, ಇಷ್ಟಪಡೋದು. ಹಂಗಾಗಿ ಈ ಒಂದು ಕಾರಣ ಶರೀರ ಅಂದರೆ ಈ ರೀತಿ ಬ್ರಹ್ಮವಿದ್ಯಕ್ಕೆ ಅದು ಬರೋದೇ ಇಲ್ಲ, ಅದನ್ನು ಕೇಳೋದಿಲ್ಲ. ಡೆಡ್ ಅಗೇನೆಸ್ಟ್ ಅಂದರೆ ಕಾರಣ ಶರೀರ ಈ ಒಂದು ಬ್ರಹ್ಮವಿದ್ಯಕ್ಕೆ ತುಂಬ ಎಗೇನಿಸ್ಟು. ಆದ್ದರಿಂದ ನಾವು ಎಷ್ಟೋ ಜನಗಳನ್ನ ನೋಡ್ತಾ ಇರ್ತೀವಿ, ಅವ್ರನ್ನೆಲ್ಲ ಅವ್ರ ಪ್ರಕಾರ ನಾವು ನಡ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಬೇಕು. ಇವಾಗ ಈ ಜನ್ಮದಲ್ಲಿ ಇದ್ದ ಕಷ್ಟಗಳೇ ನೆಕ್ಸ್ಟ್ ಜನ್ಮದಲ್ಲಿ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಅಥವಾ ನಾವು ಮನುಷ್ಯರಾಗಿ ಹುಟ್ಟಿತೀವಿ ಅಂತ ಯಾವ ಗ್ಯಾರಂಟಿನೇ ಇಲ್ಲ. ಯಾರು ಹೇಳೋಕ್ಕಾಗ್ತಾರಾ? ಯಾರಿಂದ ಆಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೊನೆ ಪಕ್ಷ ನಾವು ರಾತ್ರಿ ಹೊತ್ತು ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿದಾಗ ಗಾಢಾಂಧಕಾರವಾದಂಥ ಒಂದು ನಿದ್ದೆ. ನಾವೇನಾಗಿದ್ದೀವಿ, ಪಕ್ಕದಲ್ಲಿ ಮಕ್ಕಳಿದ್ದಾರಾ, ಹೆಂಡ್ತಿ ಇದ್ದಾರಾ, ಇಲ್ಲ ನಮ್ಮ ಮನೆ ಏನಾಯಿತು, ನಮ್ಮ ಆಸ್ತಿ ಏನಾಯಿತು, ಜಮೀನು ಏನಾಯಿತು, ದುಡ್ಡು ಕಾಸು ಏನಾಯಿತು, ಒಡವೆ ಏನಾಯಿತು, ವಸ್ತ್ರ ಏನಾಯಿತು, ಏನೂ ಗೊತ್ತಾಗಲ್ಲ. ನಾವು ಗಂಡಸ ಹೆಂಗಸ ಏನೇನೂ ಗೊತ್ತಾಗಲ್ಲ. ಚೆನ್ನಾಗಿ ಯೋಚನೆ ಮಾಡಿರಿ. ಮತ್ತು ಈ ಜನ್ಮದಲ್ಲಿ ಹಿಂಗಿರ್ಬೇಕಾದ್ರೆ ನಾವು ಸತ್ತ ಮೇಲೆ ಮತ್ತೆ ಮನುಷ್ಯನಾಗಿ ಹುಟ್ತೀವಿ ಅಂತ ನಾವು ಏನು ಗ್ಯಾರಂಟಿ? ಅಥವಾ ಮನುಷ್ಯನಾಗೇ ಹುಟ್ತೀಯ ಅಂತ ತಿಳ್ಕೊ. ಇವಾಗಿರೋ ದರಿದ್ರನೇ ಬರೋ ಜನ್ಮಕ್ಕೆ ಬರೋದು, ಏನು ಒಳ್ಳೆ ಸ್ಥಿತಿ ಏನು ಬರೋಲ್ಲ. ಅಥವಾ ಸಾಹುಕಾರನಾಗಿ ಹುಟ್ಟಿದ್ಯಾ, ಅವ್ರ ಮನೆಗೆ ಸ್ವಲ್ಪ ಅನುಕೂಲ, ಲಕ್ಸರಿ ಲೈಫ್ ಅನುಭವಿಸ್ಬೋದು. ಅಂದರೆ ಈ ಬ್ರಹ್ಮವಿದ್ಯೆ ಸಿಕ್ಕಲ್ಲ, ಈ ಒಂದು ಬ್ರಹ್ಮವಿದ್ಯೆ ಸಿಕ್ಕಲ್ಲ. ಆದ್ದರಿಂದ ಇವಾಗ ಬಂದಿದ್ದೀವಿ, ಆದ ಮಟ್ಟಕ್ಕೂ ನಾವು ಎಲ್ಲ ನೋಡ್ಕೋಬೇಕು. ಬೇಡ ಅಂತ ಹೇಳ್ದವ್ರು ಯಾರೂ ಇಲ್ಲ. ಸಂಸಾರಸ್ಥರು ನಾವು. ಸನ್ಯಾಸಿ ಆದರೆ ಅವ್ರಿಗೆ ಮೋಕ್ಷ ಇಲ್ಲ. ಯಾಕಂದರೆ ಇರೋದು ನಾನು ಹೊಡೆದು ಹೇಳ್ತೀನಿ. ಹೆಂಗೆ ಮೋಕ್ಷ ಇಲ್ಲ ಅಂದರೆ, ಸನ್ಯಾಸಿಗೆ ವಾಂಛೆ ಇರ್ತದೆ, ಬೈಕ್ಗಳು, ಹೆಣ್ಣು ಮಕ್ಕಳ ಮೇಲೆ ಅವನಿಗೆ ಆಸೆ ಇರ್ತದೆ. ಯಾಕಂದರೆ ಅವನಿಗೆ ಅದೇ ಚಟ. ಅವನು ಕೂತ್ಕೊಂಡಿರೋ ಜಾಗದಲ್ಲೇ ಸುತ್ತು ಹೆಣ್ಣು ಮಕ್ಕಳು ಇರ್ತಾರೆ. ಅವನು ಜ್ಞಾನ ಎಲ್ಲ ಅವ್ರ ಮೇಲೆ ಹೋಗ್ತದೆ. ಅವರೇನು ತಿಳ್ಕೊತಾರೆ, ಪಾಪ ಇವರು ಒಳ್ಳೆ ಗುರುಗಳು, ಏನೋ ಸ್ವಲ್ಪ ಒಳ್ಳೆ ಮಾತು ಹೇಳ್ತಾನೆ ಅಂತ ಅವರು ಆಸೆ ಪಟ್ಟು ಬರ್ತಾರೆ. ಇವನು ಮಾಡೋದು ಎಲ್ಲ ಅಲ್ಕ ಕೆಲಸ. ನೈಟಾಗ ನನಗೆ ಆ ಹುಡುಗಿ ಬೇಕೋ, ಬುಕ್ ಮಾಡಿ ಕಳಿಸೋ, ಹಿಂಗೆ. ಆದ್ದರಿಂದ ಇಂಥ ಗುರುಗಳೆಲ್ಲ ಇದ್ದಾರೆ. ಅವ್ರನ್ನ ನೋಡಿಕೊಂಡು ಒಳ್ಳೆ, ಯಾರು ಸುತ್ತಿಗೂ ಆಸೆ ಪಡ್ದರೆ ಒಳ್ಳೆ ಗುರುಗಳು ಯಾರು ಇದ್ದಾರೆ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ. ತೀರ್ಮಾನ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಬಟ್ ನಾನಿರೋದು ಕಾಕ್ಸ್ಟೌನ್ ಜೀವನಹಳ್ಳಿ. ನಾನು ಆಂಧ್ರದಿಂದ ವಾರಣಾಸಿಗೆ ಹೋಗಿದ್ದೆ. ನಾನು, ನಮ್ಮ ತಂದೆ ತಾಯಿ, ಅಣ್ಣ ತಮ್ಮರೆಲ್ಲ ಅಲ್ಲಿ 3 ವರ್ಷ ಇದ್ವಿ ಕಾಶಿನಲ್ಲಿ. ಪ್ರತಿ ವಾರ ಹೋಗೋದು, ಗಂಗಾ ನದಿನಲ್ಲಿ ಈಜು ಹೊಡೆಯೋದು, ಬಂದು ಈಶ್ವರನಿಗೆ, ಅನ್ನಪೂರ್ಣೇಶ್ವರಿಗೆ ಎಲ್ಲ ನಾವು ಪೂಜೆ ಮಾಡಿಕೊಂಡು ಮತ್ತೆ ಬಂದುಬಿಡೋದು ನಾವೆಲ್ಲ. ರಿಕ್ಷಾ, ಆವಾಗ ರಿಕ್ಷಾ ಇತ್ತು 45-50 ವರ್ಷ ಹಿಂದ್ಗಡೆ. ಇವಾಗ ಏನೇನು ಬಂದೈತೋ ಗೊತ್ತಿಲ್ಲ.
ಹಾಗಾಗಿ ಏನೋ ಆ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ನಮಗೆ ಈ ಒಂದು ಬ್ರಹ್ಮಜ್ಞಾನ ಸಿಕ್ಕೈತೆ. ನಾವು ಬೆಳಗ್ಗೆಯಿಂದ ಕೈ ಮಗ್ಗದ ಕೆಲಸ ಮಾಡೋದು ನಾವೆಲ್ಲರೂ. ಸಾಯಂಕಾಲದ ಮೇಲೆ ನಮಗೆ ಹಿಂದಿ ಬರಲ್ಲ. ಆದ್ರೂ ನಮ್ಮ ತಂದೆ ಎಲ್ಲೂ ಕಳಿಸಲ್ಲ ಮನೆ ಬಿಟ್ಟು. ಕೆಲಸ ಆಯಿತು, ಚೆನ್ನಾಗಿ ತಿನ್ನಿರಿ ಮಲಗಿರಿ. ಇನ್ನು ನಾವು ಬಾಕಿದ ಟೈಮ್ನಾಗ ಏನು ಮಾಡೋದು ಅಂತ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿ ಪುಸ್ತಕ ನಮ್ಮ ಅತ್ತಿಗೆ ಕೊಡಿಸಿದ್ರು ಬೆಂಗಳೂರು ಬಂದಾಗ, ಕೆ ಆರ್ ಪುರ ಸಂತೆಯಲ್ಲಿ. ಆ ಬುಕ್ಕು ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ನನಗೆ ವಯಸ್ಸು ಚಿಕ್ಕದು, ಒಂದು 16 ವಯಸ್ಸು ಇರ್ತದೆ ಹೆಚ್ಚು ಕಡಿಮೆ. ಅಪ್ಪ ನಮಗೆ ಇದೆಲ್ಲ ಸ್ವಲ್ಪ ಓದಿ ಹೇಳಪ್ಪ ಅರ್ಥ ಅಂತ ನಾವು ಕೇಳೋದು. ಎಲ್ಲ ಕೇಳ್ಕೊತೀವಿ ನಾವು, ಅಣ್ಣ ತಮ್ಮದರೆಲ್ಲ ಕೇಳೋದೇನೆ. ಬಟ್ ಅವ್ರು ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಈ ಮಾರ್ಗಕ್ಕೆ ಯಾರು ಬಂದು ಇಲ್ಲ. ನಾವು 14 ಜನ ನಮ್ಮ ತಂದೆಗೆ ಮಕ್ಕಳು, ಯಾರಿಗೂ ಈ ಒಂದು ಮಾರ್ಗ ಸಿಕ್ಕಲಿಲ್ಲ. ನಮ್ಮ ತಂದೆಯವರ ಚಿಕ್ಕಪ್ಪನಿಗೂ ಇದೇ ಮಾರ್ಗ. ಆಯಪ್ಪ ಮದುವೆ ಮಾಡ್ಕೊಂಡಿಲ್ಲ. ಊರಾಚೆ ಒಂದು ಶಿವನ ದೇವಸ್ಥಾನ ಐತೆ. ಬೆಳಗಿನ ಜಾವ ಊರಿಗೆ ಬರೋರು, ಹೊಟ್ಟೆ ಬಾಡಿಗೆ ಬೇಕಲ್ಲ. ಈ ವಿಳೆದಳಿಕೆ ಇಂಥ ವ್ಯಾಪಾರ ಮಾಡೋದು. ಪೋಲಿರಮ್ಮ ದೇವಸ್ಥಾನ ಐತೆ, ಅಲ್ಲಿ ಆ ವ್ಯಾಪಾರ ಮಾಡ್ಕೊಳ್ಳೋದು. ಸಾಯಂಕಾಲ ಆದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಅದೆಲ್ಲ ಮಾಡ್ಕೊಂಡು ಅಲ್ಲಿ ಮಲಗೋದು, ಮತ್ತು ಊರೊಳಗೆ ಬರೋರು. ಈ ಥರ ಮಾಡ್ತಾಯಿದ್ರು. ಬಹುಶಃ ಅವರ ಒಂದು ಸ್ಪರ್ಶ ಏನೋ ನಮಗೆ ಆ ಒಂದು ಅಂಶ ಬಂದಿರ್ಬೋದು ನನಗೆ. ಇಲ್ಲಾಂದರೆ ನನಗೆ ಈ ಒಂದು ಬ್ರಹ್ಮಜ್ಞಾನ ಸಿಗ್ತಾ ಇರಲಿಲ್ಲ. ಎಲ್ಲಿ ನಾನು 16 ವರ್ಷ ನನಗೆ ಆವಾಗ ನನ್ನ ಗುರುಗಳ ಹತ್ರ ಬೋಧನೆ ತೊಗೊಳ್ಳೋವಾಗ ಯಾರು ಕೇಳ್ತಾರಪ್ಪ ಈ ಒಂದು ಬ್ರಹ್ಮವಿದ್ಯೆನ, ಹೋಗಪ್ಪ ನೀನು, ನಾನೇನು ಹುಡುಗನ ಹಂಗೆ ಹಿಂಗೆ ಎಂಜಾಯ್ ಮಾಡಬೇಕು ಅಂತ ಹೋಗ್ಬಿಡ್ತಾರೆ ಹುಡುಗರು. ಆದರೆ ನನಗೇನು ಒಂದು ಮನಸ್ಸಿನಲ್ಲಿ ಅಂದರೆ, ಸಿದ್ದಯ್ಯ ಸ್ವಾಮಿ ಚಿಕ್ಕ ಹುಡುಗನಾಗ ವೀರಬ್ರಹ್ಮೇಂದ್ರ ಸ್ವಾಮಿ ಹತ್ರ ಎಲ್ಲ ತಿಳ್ಕೊಂಡವ್ರೆ. ಆ ಥರ ಗುರುಗಳು ಸಿಕ್ಕಿದ್ರೆ ನನಗೂ ಒಂದು ಅದೃಷ್ಟ ಅಂತ ನಾನು ತಿಳ್ಕೊತಾ ಇದ್ದೆ. ಏನೋ ಬೆಂಗಳೂರಿಗೆ ಬಂದ ಮೇಲೆ ಅಲ್ಲಿದ್ದ ನನ್ನ ಗುರುಗಳು ಚಾಕ್ಲೇಟ್ ಬಾಗ್ಲೂರು, ಅಲ್ಲಿಂದ ಇದು ಅಬ್ಬಿಗೆರೆಗೆ ಬರೋರು. ಅಲ್ಲಿ ಸ್ವಲ್ಪ ಶಿಷ್ಯಂದರು ಅವರೇ ನಮ್ಮ ಗುರುಗಳಿಗೆ. ಆಗಿನ ಕಾಲಕ್ಕೆ ಒಂದು 260 ಜನ ಇದ್ದರು ನಮ್ಮ ಗುರುಗಳಿಗೆ ಶಿಷ್ಯಂದರು. ನಾನು ಆ ಟೈಮ್ನಲ್ಲಿ ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದೆ, ಸೋಮಶೆಟ್ಟಹಳ್ಳಿ ಅಂತ, ಲಕ್ಷ್ಮೀಪುರ ಪಕ್ಕದಲ್ಲಿ. ಸಂಭ್ರಮ ಕಾಲೇಜ್ ಬರುತ್ತೆ, ಹೆಸರುಘಟ್ಟ ಹೋಗೋ ದಾರಿ. ಆಮೇಲೆ ನಾನು ದೀಕ್ಷೆ ಪಡೆದ ಮೇಲೆ ನನಗೆ ಈ ಕಡೆಯೇ ಬಂದ್ಬಿಡ್ತು ಮನಸ್ಸು. ಇನ್ನು ಯಾವುದು ಸಂಸಾರ ಬೇಡ, ಯಾವುದು ಬೇಡ, ನಾವು ಹಿಂಗೆ ಇದ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟೆ. ನಮ್ಮ ತಾಯಿದು ಒಂದೇ ಗೋಳು, ಲೇ ಅಪ್ಪ ನಾವಿರೋ ತನಕ ನಾವು ನೋಡ್ತೀವಿ, ನಿನಗೆ ಊಟ ಉಪಚಾರ ಬಟ್ಟೆ ಎಲ್ಲ ನಾವು ಕೊಡ್ತೀವಿ. ನಾವು ಸತ್ತ ಮೇಲೆ ನೀನು ಯಾರಪ್ಪ ನೋಡ್ತಾರೆ? ನೀನು ನೋಡಿದ್ರೆ ಮಠ ಅಂತ ಸಾಯ್ತಾ ಇರ್ತೀಯ. ಅದರಿಂದ ಯಾರನ್ನಾದ್ರೂ ಒಂದು ಮದುವೆ ಮಾಡ್ಕೊಂಬಿಟ್ರೆ ನಮಗೆ ಒಂದು ನೆಮ್ಮದಿನಪ್ಪ ಅಂತ ಆಯಮ್ಮಂದು ಗೋಳಾಟ ನೋಡಲಾರ್ದೆ ಸರಿ ನಾನು ಒಪ್ಕೊಂಡು ಆಮೇಲೆ ಕಾಕ್ಸ್ಟೌನ್ ಜೀವನಹಳ್ಳಿಯಲ್ಲಿ ಹುಡುಗಿ ನೋಡಿದೆ. ಇಲ್ಲೇ ನಾನು ಮದುವೆ ಮಾಡಿಕೊಂಡು ಇಲ್ಲೇ ಉಳ್ಕೊಂಬಿಟ್ಟೆ. 1989ರಲ್ಲಿ 1989ನಲ್ಲಿ ಇಲ್ಲಿ ನಾನು ಮದುವೆ ಆಗಿರೋದು. ಫೆಬ್ರವರಿ 10ನೇ ತಾರೀಕು 1989ನಲ್ಲಿ ನಾನು ಇಲ್ಲಿ ಮದುವೆ ಆಗಿರೋದು. ನಾನು ಇಲ್ಲೇ ಸೆಟ್ಲಾಗಿಬಿಟ್ಟೆ. ಎಲ್ಲ ಕಡೆ ಆವತ್ತಿಂದ ಜಾಸ್ತಿ ನನಗೆ ಪ್ರಾಣ ಅಂದರೆ ಮಠಗಳು.
ನಮ್ಮ ಮನೆಯಲ್ಲೇ ಒಂದು ಒಳ್ಳೆ ರಾಮಾಯಣಗಳು ರೋದನೆ. ನೀನು ನೋಡಿದ್ರೆ ಯಾವಾಗಲೂ ಮಠ ಮಠ ಅಂತ ಸಾಹಿತ್ಯ. ಒಂದು ಹೆಣ್ಮಗಳು ಒಳ್ಳೆ ನಮ್ಗೆ ಅವ್ರಿಗೇನೋ ಸಂಪಾದನೆ ಮಾಡಿ ಮಡಗಬಾರ್ದಾ ಅಂತ ಒಂದೇ ಗಲಾಟೆಗಳು, ನೆಮ್ಮದಿಯಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಓಡೋಗೋದು ಮಠಗಳಿಗೆ ಜಾಸ್ತಿ. ಇದೇನಪ್ಪ ಯಾತಕಪ್ಪ ಮದುವೆ ಅದನ್ನು, ಒಳ್ಳೆ ಹೆಂಡ್ತಿ ಸಿಕ್ಕಿದ್ರೆ ನನಗೆ ಚೆನ್ನಾಗಿರ್ತಾಯಿತ್ತು, ಒಂದು ಮಾದಿ ಹುಡುಗಿ ಅದನ್ನು ಸಿಕ್ಕಿದ್ರೆ ನೆಮ್ಮದಿ ಆಗಿತ್ತು, ಏನು ಮಾಡೋದು ಹಿಂಗಾಯ್ತಲ್ಲ ಅಂತ. ಏನು ಆಯಿತು, 36 ವರ್ಷ ಆಯಿತು ಮದುವೆ ಆಗಿ. ಇವಾಗಲೂ ಹಂಗೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೇನಂದರೆ ದೇವರು ದಿಂಡು ಇದಂದರೆ ಅವ್ರಿಗೆ ಇಷ್ಟ. ನಮಗೆ ವೇದಾಂತದ ಬಗ್ಗೆ ಭಜನೆ ಪ್ರವಚನ ಕೇಳೋದು, ಒಳ್ಳೆಯ ಮಾತುಗಳು ಇದೆಲ್ಲ ಅವ್ರಿಗೆ ಹಿಡಿಸೋಲ್ಲ. ಯಾರ್ಯಾರು ಸಾಧು ಸಂತಸರು ಗುರುಗಳು ಗುರುಮಕ್ಕಳು ಮನೆಗೆ ಬಂದರೆ ಅವರು ಸೇರಿಸಲ್ಲ ನಮ್ಮ ಮನೆಗೆ. ಸರಿಯೇ, ಏನಕ್ಕೆ ಅವ್ರಿಗೆ ನಾವು ತೊಂದರೆ ಕೊಡೋದು ಅಂತ ನಾವು ಆವತ್ತಿಂದ ಮನೆಗೆ ಯಾರನ್ನ ಕರೆಸಲ್ಲ. ಕರೆಸೋದೇನಕ್ಕೆ, ಅವರಿಗೆ ಅವಮಾನ ಮಾಡೋದೇನಕ್ಕೆ, ಆವತ್ತು ಪಾಪ ಕಟ್ಕೊಳ್ಳೋದೇನಕ್ಕೆ. ಅವ್ರ ಪಾಟಿಗೆ ಅವ್ರು ಇದು ಬಿಡಲಿ, ನನ್ನ ಪಾಟಿಗೆ ನಾನು ಇರ್ತೀನಿ. ಇವಾಗಲೇ ಕೇಳ್ತಾರೆ, ಸುಮಾರು ಜನ ಕೇಳ್ತಾರೆ. ನೋಡಿ, ನಿನ್ನೆ ಚಿಮ್ನಹಳ್ಳಿ ರಾಮಕೃಷ್ಣಪ್ಪ ಅಂತ ಗಗನಾನಂದ ಸ್ವಾಮಿ, ಗೆದ್ದಲಹಳ್ಳಿ ಗಗನಾನಂದ ಸ್ವಾಮಿ ಶಿಷ್ಯರು. ಅವ್ರಿಗೆ ಆಗಿದೆ ಹೆಚ್ಚು ಕಡಿಮೆ ಒಂದು 88-90 ವರ್ಷ ಆಗಿರ್ಬೋದು. ಆದರೂ ನಾನು ಎಲ್ಲ ವ್ಯಕ್ತಿಗಳ ಹತ್ರ ಒಳ್ಳೆಯ ಒಂದು ಅಭಿಪ್ರಾಯ, ಒಳ್ಳೆಯ ಒಂದು ಹೆಸರು ಮಡ್ಕೊಂಡಿದ್ದೀನಿ. ನನ್ನ ಕಂಡ್ರೆ ಎಲ್ಲರಿಗೂ ವಿಶ್ವಾಸ, ಪ್ರೀತಿ. ಅದೇ ನಮ್ಮ ತಂದೆ ಹೇಳ್ತಾಯಿದ್ರು, ಲೇಪ್ಪ ನಿನ್ನ ಬಾಳು ಇಂಟ್ಲೋ ಈಗಲ ಮೋತ ಬೈಟ್ ಫಲಕ್ಕೆ ಮೋತ ಅಂತ ಹೇಳ್ಬಿಟ್ಟವ್ರೆ. ಸತ್ಯವಾದ ಮಾತು. ಮನೆಯಲ್ಲಿ ನೊಣಗಳ ಕಾಟ ಅಂದರೆ ಇವೇ ನೊಣಗಳು, ಹೆಂಡತಿ ಮಕ್ಕಳು ಬಂದು ಬಳಗ ಅವ್ರಿಗೆ ಯಾರಿಗೂ ಹಿಡ್ಸೋಲ್ಲ ಇದು. ಆಚೆ ಕಡೆ ಹೋದರೆ ಪಲ್ಲಕ್ಕಿ ಮೊತ್ತ ಅಂದರೆ ಎಲ್ಲರೂ ಕೈ ಮುಗಿತಾರೆ, ಪಾದ ಪೂಜೆ ಮಾಡ್ತಾರೆ, ದೇವರಂಗೆ ನೋಡ್ತಾರೆ. ಮತ್ತು ನಮ್ಮ ಕರ್ಮ ಏನಕ್ಕೆ ಹಿಂಗೈತೆ ಮನೆಗೆ, ಅದೇ ದರಿದ್ರ. ಆ ದರಿದ್ರ ಇರೋದಕ್ಕೆ ನಾವು ಶಿಷ್ಯರನ್ನ ಗುರುಗಳನ್ನ ಹುಡ್ಕೊಂಡು ನಾವು ಹೋಗ್ತೀವಿ. ನಮ್ಮ ಮನೆಯಲ್ಲಿ ಅನುಕೂಲವಾಗಿ ಇದ್ದಿದ್ದರೆ ನಾವೇನು ಅವ್ರಿಗೇನು ಕೊಡೋದೇನು ಬೇಡ, ಒಂದು ಗ್ಲಾಸ್ ನೀರು ಕೊಟ್ಟರೆ ಪ್ರೀತಿಯಿಂದ ಸಾಕು. ಯಾರು ಊಟ ಮಾಡೋದಕ್ಕೆ ಬರೋಲ್ಲ, ಒಡೆಯ ವಸ್ತು ದೋಚ್ಕೊಂಡು ಹೋಗೋಕ್ಕೆ ಬರೋಲ್ಲ. ಅವ್ರದ್ದು ತಪ್ಪು ಕಲ್ಪನೆ. ಹಂಗಾಗಿ ಈ ದೇವರು ಅನ್ನೋ ಸಬ್ಜೆಕ್ಟು ಒಬ್ಬ ಗುರು ಮಾತ್ರನೇ ಶಿಷ್ಯನಿಗೆ ದರ್ಶನ ಕ್ಷಣದಲ್ಲಿ ತೋರಿಸ್ಕೊಂಡ್ಬಿಡ್ತಾನೆ. ಕಣ್ಣು ಮುಚ್ಚಿ ತೇರುಗೋ ಪಾಟಿಗೆ, ನಾಳೆ ನಿನ್ನಲ್ಲಿ ಐತೆ ಹಿಂಗೆ ನೋಡ್ಕೊ ತೋರಿಸ್ತಾನೆ. ಅಂಥ ಕೆಪಾಸಿಟಿ ಗುರುಗೆ ಇರೋದು. ನೋಡೋ ಯೋಗ್ಯತೆ ಶಿಷ್ಯನಿಗಿರಬೇಕು, ತೋರಿಸೋ ಯೋಗ್ಯತೆ ಗುರುಗಿರಬೇಕು. ತಡೆ ನಮ್ಮ ಗುರು ನಮಗೆ ಹೇಳ್ಕೊಟ್ಟವ್ರೆ, ನಾವು ಅದೇ ಪ್ರಕಾರ ತೋರಿಸ್ತಾಯಿದ್ದೀವಿ. ಅದು ಇರಬೇಕು. ಸುಮ್ಮನೆ ಇಲ್ದಿರ ಕತೆಗಳು ಹೇಳೋದು, ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು, ಅವ್ರ ಕತೆ ಹಂಗೆ ಇವ್ರ ಕತೆಗೆ. ನಿನ್ನ ಕತೆ ಏನು, ನೀನು ಹೆಂಗಿದ್ದೀಯಾ, ಹೆಂಗೆ ಬಂದಿದ್ದೀಯಾ, ಇವಾಗ ಇಲ್ಲಿ ಏನು ಮಾಡ್ತಾಯಿದ್ದೀಯಾ, ಇಲ್ಲಿಂದ ಹೋದ ಮೇಲೆ ಏನು ಮಾಡ್ತೀಯಾ. ಅದಕ್ಕೆ ಸರ್ವಜ್ಞಮೂರ್ತಿ ಒಂದು ವಚನ ಹೇಳೋರೆ, ಸತ್ತ ಮೇಲೆ ಎತ್ತನೆಯ ಮೋಕ್ಷ ಸರ್ವಜ್ಞ. ಲೇ ಮಗನೇ, ನೀನು ಸತ್ತೋದ ಮೇಲೆ ನಿನ್ನ ಮೋಕ್ಷ ಇಲ್ಲಿಂದ ಬರ್ತದೋ, ನೀನು ಬದುಕಿದ್ದಾಗಲೇ ಆ ಮೋಕ್ಷನ ಸಿದ್ಧಿ ಮಾಡ್ಕೋ. ಸತ್ತೋದ ಮೇಲೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಪ್ರಾಣ ಹೋಗಿಬಿಡ್ತದೆ, ಇದನ್ನು ತಗೊಂಡೋಗಿ ಸುಡೋದೋ ಭೂಮಿಯಲ್ಲಿ ಹಾಕೋದೋ ಏನೋ ಒಂದು ಗತಿ ಮಾಡ್ತಾರೆ. ಮತ್ತು ನಿನಗೆ ಮೋಕ್ಷ ಇಲ್ಲಿಂದ ಬರ್ತದೆ. ನೋಡಿ, ಇದು ಮೋಕ್ಷ ಪ್ರಾಪ್ತಿ.
ಈ ಶರೀರ ನಮ್ಗೆ ಕೊಟ್ಟವ್ರೆ ತಂದೆ ತಾಯಿ ಗುರುಗಳು. ಈ ಒಂದು ಬ್ರಹ್ಮಜ್ಞಾನ ಕೊಟ್ಟವ್ರೆ. ಅದನ್ನು ಹೇಳೋದಕ್ಕೆ ನಾನು ಇವಾಗ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು 3 ಚಾನಲಲ್ಲಿ ನಾನು ಪ್ರವಚನ ಮಾಡ್ತಾಯಿರ್ತೀನಿ ನನ್ನ ಕೆಪಾಸಿಟಿಗೆ ತಕ್ಕಂಗೆ. ಆದ್ದರಿಂದ ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ, ಈ ಒಂದು ಬ್ರಹ್ಮಜ್ಞಾನ ಸಿಕ್ಕಲಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿ, ನನ್ನ ಗುರುಗಳ ಅಂತ ಬಾಗಲೂರಿ ಪುಟ್ಟಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಎಲ್ಲರಿಗೂ. ಇನ್ನು ನೀವು ನೋಡೋ ಅಂಥ ಭಕ್ತಾದಿಗಳು ನಿಮ್ಮ ಸ್ನೇಹಿತರಿಗೂ, ಬಂಧು ಬಳಗ ಅವ್ರಿಗೆಲ್ಲ ಹೇಳಿ ಈ ಥರ ಚಾನಲಲ್ಲಿ ವೀರರಾಘೋಲು ಪ್ರವಚನ ಮಾಡ್ತಾಯಿದ್ದಾರೆ. ಎಲ್ಲರೂ ನೋಡಪ್ಪ ಇದರಿಂದ ಕಳ್ಕೊಳ್ಳೋದೇನಿಲ್ಲ. ನಿಮಗೋಸ್ಕರ ನಾನು ಇಲ್ಲಿ 1 ಗಂಟೆ ಕಾಲ ಕೂತ್ಕೊಂಡು ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿ ಪ್ರವಚನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಅದನ್ನು ಬಿಟ್ಟು ನಾನು ಮನೆಗೆ ಹೋಗಿ ಪ್ರವಚನ ಹೇಳೋಕ್ಕಾಗಲ್ಲ. ಇದು ವರ್ಲ್ಡ್ ವೈಡು, ಪ್ರಪಂಚ ಪೂರ್ತಿ ನೋಡ್ಬೋದು. ಇದೊಂದು ನನ್ನ ಗುರುಗಳು ಕೊಟ್ಟಂಥ ಒಂದು ಭಾಗ್ಯ ಅಂತ ತಿಳ್ಕೊತೀನಿ. ಆದ್ದರಿಂದ ಈ ಯೂಟ್ಯೂಬ್ ಚಾನಲ್ ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಇವತ್ತಿಗೆ ಈ ಒಂದು ಪ್ರವಚನವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸಬ್ಜೆಕ್ಟ್ ಬಂದು ಸ್ಥೂಲ ಶರೀರ ಆಯಿತು, ಸೂಕ್ಷ್ಮ ಶರೀರ ಆಯಿತು, ಕಾರಣ ಶರೀರ ಆಯಿತು. ನೆಕ್ಸ್ಟು ಸಂದೇಹ, ಅದೊಂದು ಶರೀರ ಐತೆ. ಅದು ಯಾರೂ ಹೇಳಲ್ಲ, 3 ಹೇಳೋದು: ಸ್ಥೂಲ, ಸೂಕ್ಷ್ಮ, ಕಾರಣ. ಇನ್ನು ಸಂದೇಹ ಶರೀರ ಒಂದೈತೆ, ಮಹಾಕಾರಣ ಒಂದು ಶರೀರ ಐತೆ. ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಇದರಲ್ಲಿ ಯಾವ ಪಾರ್ಟಿ ಏನೇನು ಕೆಲಸ ಮಾಡ್ತಾಯಿದೆ ಅದರ ಒಂದು ಪ್ರವಚನವನ್ನು ನೆಕ್ಸ್ಟ್ ಹೇಳ್ತೀನಿ. ಆದ್ದರಿಂದ ನಿಮಗೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ, ನನ್ನ ಗುರುಗಳಂತ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ಪರಮಾತ್ಮ.